ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಚಪಾತಿ ಒಗ್ಗರಣೆ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್. ಇವಾಗ 4 ಟೀ ಸ್ಪೂನ್ ಅಷ್ಟು ಎಣ್ಣೆ ತಗೊತಾ ಇದ್ದೀವಿ. ಚಪಾತಿ ಮಿಕ್ಕಿದ್ರೆ ಹೆಂಗಪ್ಪ ತಿನ್ನೋದು ಅನ್ನೋ ಇದಿಲ್ಲ. ಈ ಥರ ಮಾಡ್ಕೊಳ್ಬೋದು. ಇಲ್ಲಾಂದರೆ ಟೀಯಲ್ಲಿ ಅಥವಾ ಕಾಫಿಯಲ್ಲಿ ಅದರಲ್ಲಿ ಅದ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಉಳಿದಿರುವಂತಹ ಚಪಾತಿ ಒಗ್ಗರಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀವಿ. ಸಣ್ಣಕ್ಕೆ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀವಿ. 5 ರಿಂದ 6 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ, ಸಣ್ಣಕ್ಕೆ ಹಚ್ಕೊಂಡು. ನಾವು ಯಾವಾಗೂ ಒಲೆಯಲ್ಲೇ ಮಾಡೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಅಷ್ಟೇ, ಬೆಳಗ್ಗೆ ಟಿಫನ್ಗೆ ಮಾತ್ರ ಗ್ಯಾಸ್ ಯೂಸ್ ಮಾಡ್ತೀವಿ. ಮಧ್ಯಾಹ್ನ ಅಡುಗೆಗೆಲ್ಲನೂ ಒಲೆಯಲ್ಲೇ ಮಾಡೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಲೆಯಲ್ಲಿ ಮಾಡಿದ್ರೆ. ಆಗಿನ ಕಾಲದಲ್ಲಿ ಎಲ್ಲ ಒಲೆಯಲ್ಲಿ ಮಾಡ್ಕೊಂಡು ತಿಂದು ಇವಾಗ ಇನ್ನೂ ದಷ್ಟು ಪುಷ್ಟಿಯಾಗಿ ಚೆನ್ನಾಗಿದ್ದಾರೆ. ಅದವರು 80 ವರ್ಷ ಬದುಕ್ತಾಯಿದ್ರು. ಗ್ಯಾಸ್ ಇಲ್ಲ, ಕುಕ್ಕರ್ ಇಲ್ಲ ಅವಾಗ. ಈಗ ಪಾತ್ರೆಗಳಿಲ್ಲ ಆಗಿನ ಕಾಲದಲ್ಲಿ. ಇವಾಗ 30ರಿಂದ 40 ವರ್ಷ ಬದುಕೋದು ಕಷ್ಟ. ಇವಾಗಂತ ಫುಡ್ ತಿಂತಾ ಇದ್ದಾರೆ ಫ್ರೆಂಡ್ಸ್. ಎಲ್ಲ ಪಿಜ್ಜಾ, ಬರ್ಗರ್ಗಳು ಜಾಸ್ತಿ ಟೇಸ್ಟ್ ನೋಡ್ತಾ ಇದ್ದಾರೆ. ಈ ಥರ ನೀವೇ ಮನೇಲಿ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ನೋಡಿ ಆಮೇಲೆ ನಮಗೆ ಕಾಮೆಂಟ್ ಮಾಡಿ ನೀವೇನೆ ಹೇಗಿದೆ ಅಂತ. ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀವಿ. 1/4 ಸ್ಪೂನ್ ಚಕ್ಕೆ ಲವಂಗ, ಚಕ್ಕೆಯಷ್ಟು ಅರಿಶಿನ ಪುಡಿ, 10 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀವಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ. ಎಲ್ಲ ರೋಸ್ಟ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಕಲರ್ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ. ಒಂದು 4 ಚಪಾತಿ ತಗೊಂಡಿದ್ದೀವಿ. ಉಳಿದಿರೋ ಚಪಾತಿಗಳು ನೋಡಿ, ಈ ಥರ 4 ಚಪಾತಿ ಉಳಿದಿದೆ. ಈ ಥರ ಇದು ಪೀಸ್ ಮಾಡ್ಕೊಬೇಕು. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಅದನ್ನ ರೋಸ್ಟ್ ಆಗಿರೋದಕ್ಕೆ ಹಾಕ್ತಾ ಇದ್ದೀವಿ. ಚಪಾತಿ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡಿ, ತಿಂತಾರೆ. ಕೊತ್ತಂಬರಿ ಸ್ವಲ್ಪ ಹಾಕಿ, ಚಪಾತಿ ಕೊತ್ತಂಬರಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಒಂದು 2 ನಿಮಿಷ ಸುಮ್ಮನೆ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಚಪಾತಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಮಾಡಿಕೊಡಿ. ಚಳಿಗೆಲ್ಲ ಮಾಡ್ಕೊಂಡು ತಿನ್ನಿ, ಸ್ನ್ಯಾಕ್ಸ್ ಥರನೇ ಇರುತ್ತೆ ಇದನ್ನು. ಟೀ ಕುಡಿಬೇಕಾದ್ರೂ ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಟೀ ಕಾಫಿ ಎಲ್ಲನೂ. ಉಳಿದಿರೋ ಚಪಾತಿನ ಟೀಗೆ ಅದ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಗಿದೆ ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ ನೋಡಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿ ಆಗಿದೆ ಇವಾಗ.